ಅವನಿಗೆ ಡ್ಯಾಮೇಜ್ ಆಗುತ್ತೆ, ನಮ್ಗಲ್ಲ. ಅವ್ನ ಕೆಲಸ ಹಾಳಾಗುತ್ತೆ, ಅವ್ನು ತುಂಬಾ ದೊಡ್ಡ ಕೆಲಸ ಮಾಡ್ತಾನೆ. ಹಿಟ್ಟು ಫ್ಲಾಪ್ ನಾವು ನಮ್ಮ ಕೈಲೇ ಇರೋದು, ಅವ್ರ ಕೈಲಿಲ್ಲ. ಸತತವಾಗಿ 6 ತಿಂಗಳಿಂದ ಇಂಟರ್ವ್ಯೂ ಮೇಲೆ ಇಂಟರ್ವ್ಯೂ, ಸಾಕಷ್ಟು ಪ್ರಮೋಷನ್ಗಳನ್ನ ಮಾಡಿದ್ದೀರಿ. ಅದು ತಾವು ತಮ್ಮ ಮಗ ಯಶ್ ಅವ್ರನ್ನ ಯೂಸ್ ಮಾಡ್ಕೊಳ್ಳೋದಂಗೆ ಏನಿದು ವಿಶೇಷ? ಅದೇ ಸ್ಪೆಷಲ್. ಎಲ್ಲರೂ ಆ ಕೆಲಸ ಮಾಡ್ರೆ ನಾವು ಬೇರೆ ಮಾಡಿದೀವಿ ಅಷ್ಟೇ. ಅಲ್ಲ, ಎಲ್ಲರೂ ಆ ತರ ಮಾಡ್ತಾರೆ. ಅದರಿಂದ ನಿಮಗೆ ಡ್ಯಾಮೇಜ್ ಆಗುತ್ತೆ ಅಂತ ಅನ್ಸಿಲ್ವಾ? ಅಂದ್ರೆ ಎಲ್ಲೋ ಒಂದ್ ಕಡೆ ನಾವು ಅವ್ರು ಇದ್ದಾರೆ ಅಂತ ಬಂದಿಲ್ಲ. ಇನ್ನು ದೊಡ್ಡ ಮಟ್ಟಕ್ಕೆ ಸಿನಿಮಾ ಹಿಟ್ ಆಗ್ಬೋದಾಗಿತ್ತ? ನಾವು ಹಿಟ್ಟು ಫ್ಲಾಪ್ ನಾವು ನಮ್ಮ ಕೈಲೇ ಇರೋದು, ಅವ್ರ ಕೈಲಿಲ್ಲ. ಹಂಗಿದ್ರೆ ಮತ್ತೆ ಅವ್ರು ಹೋಗಿದ್ದೆಲ್ಲ ಹಿಟ್ ಆಗ್ಬೇಕಿತ್ತಲ್ಲ. ಅವ್ರು ಎಲ್ಲೆಲ್ಲ ಹೋದ್ರೆ ಅವರೆಲ್ಲ ಹಿಟ್ಟಾಗಿದ್ಯಾ? ಅವರು ಅಂತಲ್ಲ, ಯಾವ ಸ್ಟಾರ್ ಹೋದ್ರು ಹಿಟ್ಟಾಗುತ್ತೆ ಅನ್ನೋದೆಲ್ಲ ಸುಳ್ಳು. ಏನೋ ಡಬ್ಬಾ ಸಿನಿಮಾ ಕೊಟ್ಟು ಸ್ಟಾರ್ ಬಂದ ತಕ್ಷಣ ಹಿಟ್ಟಾಗುತ್ತೆ ಅನ್ನೋದಲ್ಲ. ಬಟ್ ಮನೇಲಿ ಸ್ಟಾರ್ ನಿಂತ ಅದನ್ನ ಯೂಸ್ ಮಾಡ್ಕೊಳ್ಳೋದು ಅಲ್ಲ. ಬಟ್ ನಾವು ಬರ್ಬೇಕಾದ್ರೆ ಅದು ಬೇಡ, ಅವ್ನು ತುಂಬಾ ಕೆಲಸ ಮಾಡ್ತಿರ್ತಾನೆ, ಅವ್ನಿಗೆ ಡಿಸ್ಟರ್ಬ್ ಆಗ್ಬಾರ್ದು, ಅವ್ನಿಗೆ ಇದ್ರ ಅವಶ್ಯಕತೆ ಇಲ್ಲ, ಅವ್ನ ಕೆಲಸ ಅವ್ನ್ ಮಾಡ್ಲಿ, ನಮ್ ಕೆಲಸ ನಮ್ಮ ಮನೇಲಿ ಎಲ್ರು ಹಂಗೆ. ನಾವು ಅವ್ನ ಕೆಲಸ ಅವ್ನ್ ಮಾಡ್ತಾನೆ, ನಮ್ ಕೆಲಸ ನಾವು ಮಾಡ್ತೀವಿ. ಬಟ್ ಅವ್ನ್ ನಮಗ್ ಗೊತ್ತಿರುತ್ತೆ, ನಮ್ದು ಅವ್ರಿಗೆ ಗೊತ್ತಿರುತ್ತೆ. ಬಟ್ ಒಬ್ರಿಗೊಬ್ರು ಆ ವಿಷಯ ಮಾತಾಡಕ್ ಹೋಗಲ್ಲ. ನಿಮಗೆ ಈ ಸಿನಿಮಾ ವೈಯಕ್ತಿಕವಾಗಿ ಎಷ್ಟಿಷ್ಟ? ತುಂಬಾ ಖುಷಿ ಕೊಟ್ಟಿದೆ. ಬಟ್ ಈ ಮಟ್ಟಕ್ಕೆ ಪ್ರಚಾರ ಆಗುತ್ತೆ, ಇಷ್ಟೊಂದು ಜನ ತಗೋತಾರೆ ಅಂತ ಗೊತ್ತಿರ್ಲಿಲ್ಲ. ತುಂಬಾ ಚೆನ್ನಾಗಿ ತಗೊಂಡಿದ್ದಾರೆ. ನಾನು ಅದು ಬ್ರ್ಯಾಂಡ್ ಹಿಂದೆ ಇರೋದಕ್ಕೆ ತಗೊಂಡಿರ್ಬೋದೇನೋ. ನನಗೊಟ್ಟಿನಲ್ಲಿ ಒಳ್ಳೆ ಪ್ರಚಾರ ಸಿಕ್ಕಿದೆ. ನನಗವನಿಗೆ ತೊಂದರೆ ಕೊಡದೆ ಅವನ ಹೆಸರು ಇಷ್ಟು ಯೂಸ್ ಮಾಡ್ತಾರೆ ಅಂತ ನಂಗೂ ಗೊತ್ತಿಲ್ಲ. ನಾನ್ ಸುಮ್ನಿದ್ರು ಅವನ ಹೆಸರು ಈಗ ನೀವು ಯೂಸ್ ಮಾಡಿದ್ರಿ. ಬಟ್ ನನಗೇನಂದ್ರೆ, ನಾವು ಅವನ್ನ ಕರ್ದ್ ಮಾಡ್ಬೇಕು ಅಂದಾಗ ಅವ್ನು ದೊಡ್ಡ ಮಟ್ಟದ್ ಮಾಡ್ತಾನೆ, ಅವ್ನು ಚಿಕ್ಕದೆಲ್ಲ ಮಾಡಲ್ಲ ಅವನು. ಅಲ್ಲ, ಇವತ್ತಿನ ಸಮಾಜ ಏನಾಗಿದೆ ಅಂತಂದ್ರೆ, ಎಷ್ಟೋ ಯುವ ಕಲಾವಿದರು ಅಥವಾ ಡೈರೆಕ್ಟರ್ಸ್ಗಳು, ಪ್ರೊಡ್ಯೂಸರ್ಗಳು ಹೊಸ್ದಾಗಿ ಬಂದವ್ರಿಗೆ ಪ್ರಮೋಷನ್ನು ಅಂತ ಸೆಂಟರ್ ಆಫ್ ಅಟ್ರಾಕ್ಷನ್ ಸಿಗಲ್ಲ. ಇವತ್ತು ಪುಷ್ಪಮ್ಮಗೆ ಅಂತಹ ಅಟ್ರಾಕ್ಷನ್ನು, ಅಂತಹ ಫ್ಯಾನ್ ಬೇಸು ಆಬ್ವಿಯಸ್ಲಿ ಎಲ್ಲೋ ಒಂದು ಕಡೆ ಯಶ್ ಅವರ ಕಾಂಟ್ರಿಬ್ಯೂಷನ್ ಇದೆ. ನೀವೇ ಹೇಳ್ದಂಗೆ ನಾನು ಬೇಡ ಅಂದ್ರೂ ಅವ್ರ ಹೆಸರನ್ನ ಅಟ್ಯಾಚ್ ಮಾಡೇ ಮಾಡ್ತಾರೆ ಅಂತ. ಬಿಕಾಸ್ ದಟ್ ಈಸ್ ಅ ಪುಷ್ಪ ಅವರ ತಾಯಿ ಅಂತ. ಅದು ನಾವು ಹೇಳ್ತೀನಿ ಕೇಳಿ, ಅವ್ನ್ ಬೇಡ ಅಂದ್ರು ಅವ್ರು ತಗೋತಾರೆ, ನಾನ್ ಬೇಡ ಅಂದ್ರೆ ಅವನಿಗೆ ಹೇಳ್ತಾರೆ. ಅದು ಮಾಮೂಲ್. ಅದ್ ಬಿಟ್ಟು ಅವ್ನ್ ಬರ್ಲೇಬೇಕು, ಅವ್ನ್ ಬಂದಲ್ಲಿ ಮಾಡ್ಲೇಬೇಕು ಅನ್ನೋ ಥಾಟ್ ಎಲ್ಲ ಇಲ್ಲ. ಹಂಗ್ ಬರ್ತಾ ಕೂತ್ರೆ ಅವನಿಗೆ ಡ್ಯಾಮೇಜ್ ಆಗುತ್ತೆ, ನಮ್ಗಲ್ಲ. ಅವ್ನ ಕೆಲಸ ಹಾಳಾಗುತ್ತೆ, ಅವ್ನು ತುಂಬಾ ದೊಡ್ಡ ಕೆಲಸ ಮಾಡ್ತಾವನೆ. ಬಟ್ ಎಲ್ಲೋ ಒಂದ್ ಕಡೆ ಎಲ್ಲೋ ನಿಮಗೆ ಯಶ್ ಮೇಲೆ ಕಟುತ್ವ ಜಾಸ್ತಿ ಅಂತ ಅನ್ಸಲ್ವಾ? ನಾನ್ ಮೊದ್ಲಿಂದ ಹಂಗೆ ಬೆಳೆಸಿರೋದು, ನಾನು ಎಲ್ರೂ ಹಂಗೆ ಬೆಳೆಸೋದು. ಈಗ ನಮ್ಮ ಯಜಮಾನ್ ಅಲ್ಲವ್ರೆ ನಾನು ಇಲ್ಲಿದ್ದೀನಿ. ಬಟ್ ಹಂಗಂತ ಪ್ರೀತಿ ಇಲ್ಲ ಅಂತ ಅಲ್ಲ, ಪ್ರೀತಿ ವೇಸ್ಟ್ ಆಗ್ಬಾರ್ದು, ಕೆಲ್ಸಕ್ಕೆ ಉಪಯೋಗ ಆಗ್ಬೇಕು.